ಸಂಗಮ ಆಗಿರತಕ್ಕಂಥದ್ದೇ ಈ ಪುಸ್ತಕ ಅಲ್ವಾ. ನೋಡಿ, ನಾವು ಒಂದು ಜ್ಞಾನಪೀಠ ಪ್ರಶಸ್ತಿ ವ್ಯಕ್ತಿಗಳ ಬಗ್ಗೆ ಮಾತಾಡಬೇಕಾದ್ರೆ ವಿ.ಕೃ. ಗೋಕಾಕ್ ಅವ್ರ ಬಗ್ಗೆ ಮಾತಾಡ್ತೇವೆ. ಏನಪ್ಪ ಅವರ ಒಂದು ಸಾಂದರ್ಭಿಕ ಈಗ ಏನಕ್ಕೆ ಅದು ಬಹಳ ಒಂದು ಉಪಯೋಗಕಾರಿ ಅಂತ ಹೇಳಿದ್ರೆ, ನೋಡಿ, ಒಂದು ಭಾಷೆಯಿಂದ ವ್ಯಕ್ತಿಗಳು ಬಹಳಷ್ಟು ಜನ ಬೆಳೀತಾರೆ ಅಲ್ವಾ. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿಯಿಂದ ಕೂಡ ಭಾಷೆ ಬೆಳೀತದೆ ಅನ್ನೋಕ್ಕೆ ವಿ.ಕೃ. ಗೋಕಾಕ್ ಅವರು ನಮಗೆ ಒಂದು ಚಳುವಳಿ ಮಾಡಿದ್ರು, ಕನ್ನಡದ ಚಳುವಳಿ, ಗೋಕಾಕ್ ಚಳುವಳಿ ಅಂತ ಎಲ್ಲರಿಗೂ ಗೊತ್ತಿದಲ್ವಾ. ನೋಡಿ, ಆ ಗೋಕಾಕ್ ಚಳುವಳಿ ಮಾಡಿದ್ರಿಂದ ಫಲವಾಗಿ ಏನಾಯ್ತಪ್ಪ ಅಂದರೆ ಎಲ್ಲ ಶಾಲೆಗಳಲ್ಲೂ 3ನೇ ತರಗತಿಯಿಂದ 10ನೇ ತರಗತಿ ತನಕ ಕನ್ನಡವನ್ನು ಓದಲೇಬೇಕು, ಒಂದು ಭಾಷೆಯನ್ನು ಕಲಿಲೇಬೇಕು ಅಂತ ಒಂದು ಮಾಡಿದ್ರು ಆ ಗೋಕಾಕ್ ಚಳುವಳಿಯ ಫಲವಾಗಿ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಸಪೋರ್ಟ್ ಮಾಡಿದ್ರು, ಎಲ್ಲ ನಮ್ಮ ಸಾಹಿತ್ಯ ಆಸಕ್ತಿಗಳೆಲ್ಲ ಸಪೋರ್ಟ್ ಮಾಡಿದ್ರು. ಇಂಥ ಒಂದು ಉತ್ತಮವಾದಂತಹ ಕೆಲಸ ಆಗಿದ್ದರಿಂದ ಏನಾಯ್ತಪ್ಪ ಅಂದರೆ ಸಾವಿರಾರು ಮಕ್ಕಳುಗಳು ಆ ಕನ್ನಡವನ್ನು ಕಲಿಯುವಾಗಾಯ್ತು. ಅದೇ ರೀತಿಯಾಗಿ ನಮ್ಮ ಕೋಟೆ ಮಹಾದೇವರವರು ಮಾಡ್ತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಕಲ್ಲು ಸಕ್ಕರೆ ಇದಲ್ವಾ, ನಮ್ದು ಪುಸ್ತಕ ಬಿಡುಗಡೆ ಏನು ಪುಸ್ತಕವನ್ನ ನಾವು ಇವತ್ತು ಬಿಡುಗಡೆ ಮಾಡೋದಲ್ವಾ, ಇದರಲ್ಲಿ ಹಲವಾರು ಸಾಹಿತಿಗಳ ಒಂದು ಕವನಗಳನ್ನ ಇಲ್ಲಿ ಮುದ್ರಣ ಮಾಡಿದ್ದಾರೆ. ಎಷ್ಟೋ ನಾವು ಸಾಹಿತಿಗಳಿರ್ತಾರೆ, ಬಡವರು ಇರ್ತೀವಿ, ನಾವು ಪುಸ್ತಕವನ್ನ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ, ಅಂಥವ್ರಿಗೆಲ್ಲ ಒಂದು ಅವಕಾಶ, ಇದು ಸದುದ್ದೇಶ. ಇಂತಹ ಒಂದು ಕಾರ್ಯಕ್ಕೆ ಮೆಚ್ಚುಗೆಯನ್ನು ಒಪ್ಪಿಸಬೇಕು ಮತ್ತು ಜೋರಾದ ಚಪ್ಪಾಳೆ ಬರಲಿ ಮಾದೇವ್ ಅವರಿಗೆ. ಕನ್ನಡ ನಾಡು ನುಡಿಯನ್ನ ನಾವು ಉಳಿಸ್ತಕ್ಕಂತಹ ಕೆಲಸವನ್ನ ಹೇಗೆ ಮಾಡೋದಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಕವನಗಳನ್ನ, ಸಾಹಿತ್ಯಗಳನ್ನ ಬರಿಬೇಕು. ಯಾವ ತರ ಇರಬೇಕು ಸಾಹಿತ್ಯ ಅಂದ್ರೆ, ಅದು ನಮ್ಮ ದೇಶದ ಪರವಾಗಿರಬೇಕು, ನಮ್ಮ ದೇಶದ ಬಗ್ಗೆ ಅಭಿಮಾನವನ್ನ ಮೂಡಿಸ್ತಕ್ಕಂತಹ ವಿಷಯಗಳ ಬಗ್ಗೆ ಬರೀಬೇಕು ಅಲ್ವಾ. ಸಾಹಿತ್ಯ ಅಂದ್ರೆ ನಮ್ಮ ನೆಲದ ಬಗ್ಗೆ ಬರೀಬೇಕು, ನಮ್ಮ ಭೂಮಿಯಲ್ಲಿ ಏನು ವಿಶೇಷತೆಗಳಿದೆ, ನಮ್ಮ ಭೂಮಿ ಏನಕ್ಕೆ ಎಷ್ಟು ಮಹತ್ವ, ನಮ್ಮ ಕಲೆ ಏನು, ಸಂಸ್ಕೃತಿ ಏನು, ಇಂತಹ ವಿಷಯಗಳ ಬಗ್ಗೆ ಬರೀಬೇಕು. ಇವತ್ತು ಏನಾಗಿದೆ, ನೀವು ಒಂದು ನೋಡ್ಬೋದು, ಈ ಮಲ್ಟಿಮೀಡಿಯಾ ಎಲ್ಲ ಬಂದು ಎಲ್ಲರೂ ಒಂದು ರೀಲ್ಸ್ ಮಾಡ್ತಕ್ಕಂಥದ್ದು, ಆ ಥರ ಆಸಕ್ತಿಗಳಿಗೆ ಹೋಗ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ನಾವು ಕನ್ನಡವನ್ನು ಉಳಿಸ್ಬೇಕು ಅಂದರೆ ಈ ಕಲೆ, ಸಂಸ್ಕೃತಿ, ಸಾಹಿತ್ಯ ಇಂಥ ಮುಂದಿನ ಪೀಳಿಗೆಗೆ ಉಪಯೋಗ ಆಗ್ತಕ್ಕಂತಹ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಆ ಪುಸ್ತಕಗಳನ್ನು ಬರೀತಕ್ಕಂತಹ ಕೆಲಸ ಆಗಬೇಕು. ನಮಗೆ ಜ್ಞಾನಪೀಠ ಪ್ರಶಸ್ತಿ ಇನ್ನೂ ಹಲವು ಸಿಗಬೇಕು ಅಂತ ನಾವು ಬಯಸಿದರೆ ಇಂತಹ ಎಲ್ಲ ಸಾಹಿತಿಗಳು ಕೂಡ ಮುಂದೆ ಬಂದು ಇಂತಹ ಕವನಗಳನ್ನು, ಸಾಹಿತ್ಯವನ್ನ, ನಮ್ಮ ದೇಶ ಪ್ರೇಮವನ್ನ ಬೆಳೆಸ್ತಕ್ಕಂತಹ ಕೆಲಸವನ್ನ ಮಾಡಬೇಕು ಅಂತ ನಾನು ಕೇಳ್ಕೊತಾ 2 ಮಾತನ್ನ ಮುಗಿಸ್ತೇನೆ.